ಸಖತ್ ಬಿಸಿಲಿದೆ. ಜ್ಯೂಸ್ ಕುಡಿಬೇಕನ್ನಿಸ್ತು. ಜ್ಯೂಸ್ ಕೊಡಿ ಜ್ಯೂಸು. ಸೊ ಇದು ಈ ಟೆಟ್ರಾ ಪ್ಯಾಕ್ ಕೊಡಿ. ಸ್ಲೈಸ್ ತಗೊಂಡಿದ್ದೀನಿ ಟೆಟ್ರಾ ಪ್ಯಾಕ. ಓಕೆ ನೋಡಿ, ಅಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವಳಿಗೆ ಜ್ಯೂಸ್ ಕೊಡ್ತೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ನೋಡೋಣ. ಹಾಕಿರೋ ಬಟ್ಟೆ ಎಲ್ಲ ಗಲೀಜಾಗಿತ್ತು. ಮುಖಾನು ಕ್ಲೀನ್ ಆಗಿದ್ದಿದ್ದಿಲ್ಲ. ಮತ್ತೆ ಕೂದಲಕ್ಕೆ ಎಣ್ಣೆ ಅಥವಾ ನೀರು ಸ್ನಾನ ಮಾಡಿ ಎಷ್ಟು ದಿನ ಆಗಿತ್ತು ಏನೋ. ನೋಡಕ್ ಹುಚ್ಚಿ ಥರ ಕಂಡ್ಲು. ಮಾತಾಡ್ಸೋಣ, ಜ್ಯೂಸ್ ಕೊಡೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಮಾತಾಡಿಸಿ ಏನಾಗುತ್ತೆ ನೋಡೋಣ ತಡಿ. ಜ್ಯೂಸ್ ತೋರಿ ತೋರಿ ತಗೋರಿ. ಹಾಂ ತಗೋರಿ ಕೊಡಿ. ನನಗ ಬೇಕಾದ್ರೆ ಬೈರಿ ಅಂದೆ. ಯಾಕ್ರಿ? ಅಲ್ರಿ ಈಗ ಬಟ್ ಈಗ ನನಗ ಕೊಟ್ರಲ್ಲ. ಹಾಂ ಬಿಸಿಲು ಐತೆ ತಗೋರಿ. ಊಟ ಮಾಡ್ರಿಲ್ಲ? ಊಟ ಇನ್ನ ಮಾಡಿಲ್ರಿ. ಯಾಕ್ರಿ? ಅಲ್ಲಿ ನಮ್ಮ ಅಜ್ಜಿ ಕಡೆ ಹೋಗಿದ್ವಿ. ಹಾಂ 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 ಎಲ್ಲಿ ಐತ್ರಿ ನಿಮ್ಮ ಮನೆ? ಅಲ್ಲಿ ಎಲ್ಲವರಿ ಎಲ್ಲವ? ಕರಮ್ಮನ ಕೂಡ ಕುಂದಿರ್ತಾವಲ್ಲ. ಹಾಂ 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 ಅಮ್ಮಾರ್ರಿ ಅವ್ರಿ. ಹಾಂ 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 ಅಮ್ಮಾರ್ರಿ ಅವ್ರಿ. ಹ್ಞೂ ಶುಕ್ರವಾರ ಮಂಗಳವಾರ ಬರುದು. ಹ್ಞೂ 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 ಬಂದು ಹೋಗುದು. ಹ್ಞೂ ಅಲ್ಲಿ ಏನಾರ ಕೊಟ್ಟಿರ್ತಾರ್ರಿ, ಊಟ ಮಾಡೋದು, ಹಾಂ ತಿನ್ನೋದು. ಎಲ್ಲಿ ಊಟ ಮಾಡ್ತೀರಿ ಕೊಡಿಸ್ಲಿ? ಅಲ್ಲಿ ಬ್ಯಾಡ್ ತಗೋರಿ ನಂಗೆ. ಅಲ್ಲಿ ಅವ್ರ ಬ್ಯಾಡ್ರಿ? ಬ್ಯಾಡ್ ತಗೋರಿ. ಹಾಂ ನೀವೇನ್ ನಿಮ್ಗೆ ಯಾವ್ದಕ್ಕೆ ಆಯ್ತು. ಬಡ್ಡಿ ಬೇಕಾದ್ರೆ ನನಗೆ ಏ ಹಂಗಿಲ್ಲ. ಎಷ್ಟು? 100 ರೂಪಾಯಿ ಕೊಟ್ರಿ. ಹಾಂ ಕಾಲನ್ ಚೈನು ಹಾಂ ಅವನೋದು ತಗೋತೀನಿ. ಇದು ಕೊಳಾಗ ಚೈನ್. ಬಟ್ಟೆ ಕೊಡಿಸ್ತೀನಿ. ಇಲ್ಲಿ ಅಂಗಡಿ ಐತಲ್ಲ, ಹ್ಞೂ ಬಟ್ಟೆ ಕೊಡಿಸ್ಲಿ? ಕೊಡ್ರಿ. ಬರ್ರಿ ಇಲ್ಲಿ ಅಂಗಡಿ ಕೊಡಿಸ್ತೇನೆ ಬರ್ರಿ. ಕಾಲನ್ ಚೈನ್ ಅಂದ್ರೆ ಇವು ಬಂಗಾರದ್ದು ಏನು ಬೆಳ್ಳಿ ಬೇಕಾ? ಎಲ್ಲಿ ಕೊಡ್ತೀರಿ? ಹಾಂ ಮತ್ತು ಬಟ್ಟೆ ಗಿಟ್ಟೆ ಚಲೋ ಹಾಕ್ಕೋಬೇಕಿಲ್ಲ ನೀವು? ನಾವು ಅಲ್ಲಿ ಎಲ್ಲ ಹೋಗಮಂದು ಅಷ್ಟೇ ರೀ. ಹಾಂ ಹಾಂ ಹ್ಞೂ ಆದರೂ ಬಟ್ಟೆ ಹಾಕ್ಕೊಂಡು ಕರೆಕ್ಟ್ ಕ್ಲೀನಾಗಿರ್ಬೇಕು. ಈಗ ನೀವು ಬಟ್ಟೆ ಹಾಕ್ಕೊಂಡು ಮನ್ಯಾಗ ಅದಾವಿಲ್ಲ ಬಟ್ಟೆ? ಇಲ್ರಿ ಇಲ್ಲ? ಏನು ಹಾಂ ಹಾಂ ಮತ್ತು ನಿಮ್ದು ಇದು ಅಂಗವೈಕಲ್ರ ಮಂತ್ಲಿ ಇನ್ಕಮ್ ಬರಲ್ಲ? ಸರ್ಕಾರ ಕೊಡಂಗಿಲ್ಲ? ಸರ್ಕಾರ ತಿಂಗಳ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರು ಕೊಡ್ತಾರಲ್ಲ? ಕೊಡ್ತಾರ್ರಿ ಅವ್ರು. ಹಾಂ ಇಲ್ಲ ಈಗ ಯಾಕಿಲ್ರಿ? ಕೊಡ್ತಾರಲ್ಲ. ಹಾಂ ಏನ್ರ ಕೊಡ್ಸಿದ್ರ? ಏನ್ರ ನೀವು ಅಂದ್ರೆ ಗುಡಿಗೆ ಬರ್ರಿ. ಹಾಂ ಕರಿಯಮ್ಮ ಗುಡಿಗೆ. ಹ್ಞೂ ಹ್ಞೂ ಅಲ್ಲಿ ನಮ್ಮ ಅಜ್ಜಿ ಇರ್ತಾರ. ಹ್ಞೂ ಏನ್ರಪ್ಪ ಏನ್ರಪ್ಪ ಯಾರಿಗೆ ಕೊಡಿಸ್ಬೇಕ್ರಿ? ನಿಮಗೆ ದೇವ್ರಿಗೆ? ನನಗೆ ಏನರ ಕೊಡಿಸ್ರಿ. ಹಾಂ ಮನುಷ್ಯರ ದೇವ್ರ ಅಂತಾರ, ಅದು ಕರೆನಾ? ಚಲೋ ಆಯ್ತು ನೋಡ್ರಿ. ಹಾಂ ಯಾರು ನಿಮ್ಮ ಹುಡುಗರು ಹಾಂ ನಿಮ್ಮ ಹುಡುಗರು ಎಷ್ಟ್ರಿ? ನನಗೆ ಮದುವೆ ಆಗಿಲ್ರಿ ಇದು. ಇನ್ನೂ ಇಲ್ರಿ. ಆಗಿಲ್ಲ. ನನಗೆ ಮದುವೆ ಆಗಿಲ್ಲ ಅಂತ ಅನ್ನೋದ್ಗೆ ಹೇಳ್ತಿದ್ದಂಗೆ ಅವಳು ಸೈಲೆಂಟ್ ಆಗಿಬಿಟ್ಲು. ಮತ್ತೆ ಹೊಳ್ಳಿ ನಾನು ದೇವರು ಅಂದರೆ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದೆ. ಮನುಷ್ಯರ ದೇವ್ರ ಅಂತಾರ, ಹೌದನ್ರಿ? ಹೌದಾ? ಅದು ತಿಂಗಳ ರೊಕ್ಕ ಬರ್ತೈತಲ್ಲ, ಅದನ್ನ ಮಾಡಿಸ್ರಿ ನೀವು. ಮಾಡಿಸಿರಿ? ಬರ್ತೈತಿ. ನಾನು ರೊಕ್ಕನ ಇನ್ನೂ ಬಂದೇ ಇಲ್ರಿ. ಹಾಂ ತಗೊಂಡಿಲ್ರಿ ಅವ್ರು. ಹ್ಞೂ 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 ಕೊಟ್ಟೋದು ಕೊಡ್ತಾ ಇಲ್ರಿ. ಹ್ಞೂ ಮತ್ತು ಅದನ್ನ ಯಾರು ತೊಗೊಂತಾರೆ? ನಿಮ್ಮ ಮನ್ಯಾಗ ತೊಗೊಂತಾರೆ, ನಿಮ್ಮ ಕೈ ಕೊಡ್ತಾರ? ನಮಗೂ ಕೊಡ್ತಾರ್ರಿ ಅವ್ರು. ಹಾಂ ಏನು ಮಾಡ್ತೀರಿ ಆ ರೊಕ್ಕ? ರೊಕ್ಕ ನಾ ಏನು ಮಾಡಂಗಿಲ್ಲ. ಏನು ಮಾಡಂಗಿಲ್ಲ? ಹಾಂ ಮತ್ತು ಚಲೋ ಬಟ್ಟೆ ತೊಗೋಬೇಕಲ್ರಿ ಅದ್ರ? ಹಾಂ ಹಂಗ ಇಟ್ಕೊಂಡ್ರಣ್ಣ ಹಾಂ ಹಾಂ ರೊಕ್ಕ ಇಟ್ಕೊಂಡು. ಅದ್ರೊಳಗೆ ಚಲೋ ಬಟ್ಟೆ ತೊಗೋಬೇಕಿಲ್ರಿ? ಹಾಂ ಅರ್ವಿ, ಬಟ್ಟೆ ಅಂದ್ರೆ ಅರ್ವಿ, ಹಂಗೆ ಅಂಗಿ, ಹಾಂ ಚೂಡಿದಾರ, ಡ್ರೆಸ್ ತೊಗೊಂಡು ಚಲೋ ಹಾಕ್ಕೋರಿ, ಬಿಂದಾಸ್ ಇರ್ರಿ.
ಆ ಕಟಿಂಗ್ ಕರೆಕ್ಟ್ ಮಾಡಿಸ್ಕೊರಿ. ಜಾಗ ಗಿಗ ಮಾಡ್ಕೊಂಡು ಮಸ್ತ್ ಇರ್ರಿ. ಹಂಗ ಅಷ್ಟೇನ್ರಿ ನಾನು. ನಾಳಿಂದ ಬದಲಾಗ್ಬೇಕು. ಹ್ಮ್. ಅಕ್ಕಿರಲ್ಲ. ಆಕಾಶ್ ನೋಡ್ರಿ. ಹಾಂ ಈಗ ನಾ ಒಂದು ಡ್ರೆಸ್ ಕೊಡಿಸ್ತೀನಿ. ಹ್ಮ್. ಅದನ್ನ ನಾಳಿಂದ ನಿಮ್ಮ ಕಡೆ ಎಷ್ಟದ ಅವ್ನು ಕ್ಲೀನಾಗಿ ಒಕ್ಕೊಂಡು ಹ್ಮ್. ಕರೆಕ್ಟಾಗಿ ಇರ್ಬೇಕು. ಹ್ಮ್. ಮನ್ಯಾಗ ಏನು ತೊಂದರೆ ಮಾಡಲ್ಲಲ್ಲ? ಏನು ಮಾಡಂಗಿಲ್ರಿಪ್ಪ. ಹಾಂ ಹಾಂ ಹೊಡೀರಿ ಬೇಕಾದ್ರೆ ನಿಮ್ಗೆ. ಹಾಂ ಹಾಂ ಹಂಗೆ ಬೇಕಾದ್ರೆ ಹೊಡೀರಿ, ಸಪೋರ್ಟ್ ತೊಗೊಂಡು ಹೊಡೀರಿ. ಹಾಂ ಭಯಂ ಹಾಂ ಹಾಂ ಇಲ್ಲ ಹಂಗೆ ಅನ್ಬಾರ್ದು. ಹಾಂ ಹೊಡೀರಿ ಬೇಕಾದ್ರೆ ನಮ್ಗೆ. ಹ್ಞೂ 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 ಹಾಗೆ ಇಲ್ಲೇ ಒಂದು ಅಂಗಡಿ ಐತಿ ಇಲ್ಲಿ ಹ್ಮ್. ಮೂಲ್ಯಾಗ. ನೋಡ್ರಿ ಮೆಡ್ ಪ್ಲಸ್ ಬಾಜು ಹೊಡೋಣ ತಗೋರಿ ನಾನು ಇಲ್ಲ. ನೋಡ್ಬಿಟ್ರಿ. ಇಲ್ಲಿ ಅಷ್ಟು ಸರಿ ಇರಂಗಿಲ್ಲ, ಅಲ್ಲಿ ಕೊಡಿಸ್ತೀನಿ ಬರ್ರಿ. ನಾವಲ್ಲ ಅದೀಪ. ಇಲ್ಲಿ ಮಠ ಬರೋಕ್ಕಾಗಲ್ಲ. ಬರ್ರಿ ಹೋಗ್ಲಿ. ಅಲ್ಲೇ ಹತ್ತಿರದಲ್ಲೇ ಒಂದು ಅಂಗಡಿ ಇತ್ತು. ನಾನೇನ್ ಮಾಡಿದೆ ಅಂದ್ರೆ ಅಲ್ಲಿ ಮುಂದೆ ಶೋರೂಮ್ ಇದ್ದು, ವಿಶಾಲ್ ಮಾರ್ಟ್ ಅಂತ ಇತ್ತು. ಅಲ್ಲಿ ಹೋಗಿ ಕೊಡ್ಸೋಣ ಅಂತ ಅನ್ಸ್ತು. ಅವಳು ಬೇಡ ಇಲ್ಲೇ ಕೊಡಿಸ್ರಿ ಅಂದಿದ್ದಕ್ಕೆ ಇಲ್ಲಿ ಇದೇ ಅಂಗಡಿ ಕರ್ಕೊಂಬಂದೆ. ಇವರು ಬೇರೆ ಬೇರೆ ಎಲ್ಲ ಸ್ಟ್ಯಾಂಡರ್ಡ್ ಇದ್ದಿದ್ದು ಮತ್ತೆ ತೋರಿಸೋವಂಥವೆಲ್ಲ ಫಂಕ್ಷನ್ಸ್ ವೇರ್ಸ್ ಇದ್ದಂಗಿದ್ವು. ಇದು ಬೇಡ ರೀ, ಡೈಲಿ ವೇರ್ಸ್ಗೆ ಆಗೋಂಥದ್ದು ತೋರಿಸಿ, ಅವಳಿಗೇನಂದ್ರೆ ಉಟ್ಕೊಳ್ಳಿಕ್ಕೆ ಅನುಕೂಲ ಆಗಿರ್ಬೇಕು ಎವ್ರಿ ಡೇ. ನಾನು ಕೊಡಿಸ್ತಿರೋದೇ ಅದಕ್ಕೋಸ್ಕರ. ಫಂಕ್ಷನ್ಸ್ ವೇರ್ಸ್ ಬೇಡ, ಅದರಲ್ಲಿನೇ ಬೇರೆ ಡೈಲಿ ವೇರ್ಗೆ ಯೂಸ್ ಹಂಗೆ ಆಗಿರ್ಬೇಕು ಅಂಥದ್ದು ತೆಗೆದು ತೋರಿಸಿ ಅಂತಂದೆ. ಮತ್ತೆ ಅವರು ಬೇರೆ ತೆಗ್ಲಿಕ್ಕೆ ಶುರು ಮಾಡಿದ್ರು. ತೋರಿಸಿದ್ರು. ಬಾಮ ಇಲ್ಲಿ ನೋಡ್ತೀಯಾ ಅಂತಂದ್ರು. ಅವಳು ಒಂದು ಹೆಜ್ಜೆ ಮುಂದೆ ಬಂದು ಮತ್ತೇನು ಭಯ ಅನಿಸ್ತೋ ಏನೋ ಗೊತ್ತಿಲ್ಲ, ನಾನು ಒಳಗೆ ಬರಲ್ಲ, ಇಲ್ಲೇ ನಿಲ್ತೀನಿ ತಗೊಳ್ರಿ ಅಂತಂದ್ರು. ಇದು ಟಾಪ್ ವೆರೈಟಿ ತೋರಿಸಿ. ಬಟ್ ಈ ಟಾಪ್ ಏನಂತಂದ್ರೆ ಲಾಡಿ ಕಟ್ಕೊಳ್ಳೋದಿತ್ತು ಹಿಂದೆ. ನನ್ಗೆ ಯಾಕೋ ಈ ಹೆಣ್ಮಗಳು ಕಟ್ಕೋತಾಳೋ ಇಲ್ವೋ ಅಂತ ಡೌಟ್ ಬಂತು. ಅಕ್ಕ ನಿಂಗೆ ಬೇಕಾ ಅಂತ ಕೇಳಿದೆ. ಬೇಡ ಅಂತಂದ್ಲು. ನೋಡಿ ಬೇರೆ ಯಾವ್ದಾದ್ರು ಇದೆಯಾ ಅಂತಂದು ಕೇಳಿದೆ. ಅವಳ ತಲೆಯಲ್ಲಿ ಏನು ಚಾಯ್ಸ್ ಮಾಡ್ಕೊಂಡು ಏನಾದ್ರು ತೊಗೋಬೇಕಂತ ಏನು ತಲೆಯಲ್ಲಿ ಇದ್ದಿದ್ದಿಲ್ಲ. ನಮ್ಮ ತಲೆಯಲ್ಲಿ ಅವಳಿಗೆ ಯಾವ್ದು ಸೂಟ್ ಆಗುತ್ತೆ, ಡೈಲಿ ವೇರ್ ಆಗಂಗೆ ಆಗಿರಬೇಕು ಅಂತ ನಾವೇ ಅಂಗಡಿಯವ್ರ ಜೊತೆ ಮಾತಾಡ್ತಾ ಇದನ್ನ ತೋರಿಸ್ತಿದ್ರು. ನೀವು ಹೇಳ್ದಂಗೆ ಇದು ಲಾಡಿ ಕಟ್ಟೋದಿದೆ ಹಿಂದೆ ಹೇಳ್ತಿದ್ದಾರೆ ನೋಡಿ. ಇದು ಸೆಟ್ ಆಗಲ್ಲ ತಗೊಳ್ಳಿ, ನೀವು ಹೇಳ್ದಂಗೆ ಇದನ್ನ ಎತ್ತಿಡ್ತೀನಿ, ಬೇರೆ ತೋರಿಸ್ತೀನಿ ಅಂತ ಮತ್ತೆ ಬೇರೆ ಇದಕ್ಕೆ ತೋರಿಸ್ಲಿಕ್ಕೆ ಹೋದ್ರು. ಅಲ್ಲಿ ಟಾಪ್ಸ್ಗಳು ಇದ್ದು ಕಾಣಿಸುತ್ತೆ. ಆ ಟಾಪ್ಸ್ ತೆಗೆದು ತೋರಿಸಿದ್ರು. ಕಲರ್ ಚಾಯ್ಸ್ ಮಾಡೋಕ್ಕೆ ಅವಳು ಏನು ಯಾವ್ದು ಕೊಟ್ಟರು ತೊಗೊಂಡು ಹೋಗ್ತೀನಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ಲು. ಕಲರ್ ಇದನ್ನು ತೊಗೊಂಡ್ರು. ಇದೇ ಕೊಡಿ ಅಂತಂದು ಹೇಳಿದೆ. ಒಟ್ಟಿನಲ್ಲಿ ಅವಳಿಗೂ ಕಲರ್ ಇಷ್ಟ ಆಯಿತು. ತಗೊಂಡು ಫೋಲ್ಡ್ ಮಾಡಿ ಎಲ್ಲ ಮಡಚಿ ಸರಿಯಾಗಿ ಇದಕ್ಕೆ ಸೂಟ್ ಆಗಂಗೆ. ಮತ್ತೆ ಪ್ಯಾಂಟ್ ಬೇಕಾಗಲ್ವ, ಅದಕ್ಕೋಸ್ಕರ ಪ್ಯಾಂಟ್ ತಗೊಂಡು ಯಾವ್ದು ಕಲರ್ ಸೂಟ್ ಆಗುತ್ತೆ ಅವ್ರಿಗೆ ಕೊಟ್ಟರು ಅಂಗಡಿಯವರೇ. ನೋಡೋಣ, ಪ್ಯಾಕ್ ಮಾಡಿ ಕೊಡಿ ನೋಡೋಣ ಅಂತಂದು ಹೇಳಿದೆ. ಪರ್ಚೇಸ್ ಮಾಡೋದು ಮಾತ್ರ ಭಾಳತ್ತಾಗಲಿಲ್ಲ. ಬೇಗ ಪರ್ಚೇಸ್ ಆಯಿತು. ಒಂದು 2-3 ನಿಮಿಷದಲ್ಲಿನೇ ಆಗಿಬಿಡ್ತು. ಬಟ್ ಹೆಣ್ಮಕ್ಳು ಪರ್ಚೇಸ್ ಮಾಡ್ಬೇಕಂದ್ರೆ ಭಾಳ ಕಷ್ಟ, ನಂಗೆ ಗೊತ್ತು. ಪ್ಯಾಕ್ ಮಾಡಿ ನಾನು ಕೊಡಿಸ್ತಿರೋದು ನೋಡಿ ಹಂಗೆ ಕೊಡಿಸ್ತಿದ್ದಾನೆ ಇವನು ಅಂತಂದು ಜಾಸ್ತಿ ದುಡ್ಡು ತೊಗೊಳ್ಳಿಲ್ಲ. ರಿಯಾಯಿತಿ ದರದಲ್ಲೇ ಕೊಟ್ಟರು. ಕೊಡೋಣ ಅಂತಂದು ಹೋಗ್ತಿದ್ದೇನೆ ನೋಡಿ. ತೋಮ ಆದ್ರೂ ಒಂದು ಕಂಡೀಷನ್, ನಾಳೆಯಿಂದ ಮನೆಯೊಳಗೆ ಏನು ಬಟ್ಟೆ ಇರ್ತಾವೆ ಕ್ಲೀನಾಗಿ ಒಕ್ಕೋಬೇಕು. ಓಕೆ? ಮತ್ತು ಈ ಬಟ್ಟೆ ಒಂದು ದಿನ ಅಷ್ಟು ನಾ ಕೊಡಿಸ್ಬೋದು. ಮನೆಯಾಗಿರೋ ಬಟ್ಟೆನ ಕ್ಲೀನಾಗಿ ಒಕ್ಕೋಬೇಕು. ತಿಂಗಳ ಪಗಾರ ಬರ್ತಾವಲ್ಲ, ಅದರೊಳಗೆ ಏನು ಖರ್ಚು ಇರ್ತೈತಿ ಅವ್ನು ತೊಗೊಂಡು ಹಾಕ್ಕೋಬೇಕು. ಏನು ಹೆಸರು? ಇರೋವ ರೀ. ಹಾಂ, ಇರೋವ. ಆಯ್ತು. ಇಲ್ಲಿಂದ ಕೊಡಿಸಿ ಹೊರಟೋದೆ. ಮತ್ತು ನನಗೆ ಮುಂದೆ ಹೋದ ನಂತರ ಇವಳು ಮತ್ತೆ ವಾಪಸ್ ಕೊಡ್ತಾಳೋ ಅಥವಾ ಯಾರಾದ್ರೂ ಕಿತ್ಕೊಂಡ್ಬಿಡ್ತಾರೋ ಅವಳ ಕೈಯಿಂದ ಅಂತಂದು ಮತ್ತೆ ನಂಗೆ ಡೌಟ್ ಬಂತು. ಮತ್ತೆ ತಿರ್ಗಾ ಅಂಗಡಿ ಕಡೆಗೆ ಹೋದೆ. ಫುಲ್ ಹ್ಯಾಪಿ? ಓಕೆ, ಬಾಯ್. ಇರ್ಲಿ. ಅವಳ ಮುಖದಲ್ಲಿ ಏನೋ ಸಿಕ್ಕಾಪಟ್ಟೆ ನಗು ನೋಡ್ಲಿಲ್ಲ ಅಂದ್ರೂ ಸಂತೋಷ ಇತ್ತು. ಖುಷಿ ಆದ್ಲು, ಹೋದ್ಲು. ನೋಡಿ, ಇಂಥವ್ರಿಗೆಲ್ಲ ಏನಂತಂದ್ರೆ ಮಾಸಿಕ ವೇತನ ಸರ್ಕಾರ ಕೊಡುತ್ತೆ. ಬಟ್ ಮನೇಲಿರೋರು ಏನಂತಂದ್ರೆ ಅವ್ರಿಗೆ ಫೋರ್ಸ್ ಮಾಡಿ ಬಟ್ಟೆನ ಕೊಡಿಸೋದು ಅದೆಲ್ಲ ಮಾಡ್ತಿರ್ತಾರೆ. ಬಟ್ ಅವ್ರ ಮೈಂಡ್ ಸೆಟ್ಟೇ ಹಂಗಿರುತ್ತೆ, ಏನು ಮಾಡೋಕ್ಕಾಗಲ್ಲ.
ಸೊ ನನ್ನ ಖುಷಿಗೋಸ್ಕರ ನಾನು ಕೊಡ್ಸಿರೋದು, ಬೇರೆ ಯಾವುದೇ ಉದ್ದೇಶ ಏನಿಲ್ಲ.